ಚನ್ನರಾಯಪಟ್ಟಣದ ಗಾಂಧಿ ವೃತ್ತದಲ್ಲಿ ವಿನಾಯಕ ಗೆಳೆಯರ ಬಳಗದಿಂದ ಪ್ರತಿಷ್ಠಾಪನೆ ಮಾಡಿದಂತಹ ವಿಘ್ನೇಶ್ವರ ಮೂರ್ತಿಯನ್ನು ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಪಟ್ಟಣದ ಅಮಾನಿಕೆರೆಗೆ ವಿಸರ್ಜನೆ ಮಾಡಲಾಯಿತು. ಅಂತಿಮ ದಿವಸ ವಿಘ್ನೇಶ್ವರ ಮೂರ್ತಿಗೆ ವಿಶೇಷ ಪೂಜೆಯನ್ನು ಭಕ್ತರು ನೆರವೇರಿಸಿದ್ದಾರೆ. ಮೆರವಣಿಗೆಯಲ್ಲಿ ಕಲಾ ತಂಡಗಳು ಹಾಗೂ ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಶಾನ ಸರ್ವ ಶಂಭವೇ ನಮಃ. ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಶೇಮನ್ ಮಹಾದೇವಾಯ ದೇಶಿತಂ ಪ್ರಸನ್ನ ಸೌಮ್ಯವದನಂ ಸ್ವಾಹ ಪೂರ್ವೋ ಸ್ವಾಹ ಮಹಾಗಣಪತಿಂ ಆವಾಹಯಾಮಿ. ಶ್ರೀಲಕ್ಷ್ಮೀ ವರಲಕ್ಷ್ಮಿಶ್ಚ ಪ್ರಸನ್ನ ಗಣಪತಯೇ ನಮಃ. ಪ್ರಮದಪತಯೇ ನಮಃ. ಕದಂತಾಯ ವಿಘ್ನಾಯ ಶ್ರೀ ವರೋ ನಮಃ. ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಶ್ರೀನಾಥ ವೆಂಕಟ ನಿವಾಸೋಗಮಯೇ ಸರ್ವಪೂರ್ವಯುತಾಯಾಸ್ತು ಮಂಗಳಂ. ರಾಜಾಮಿ ಪಯಾಮಿ ಅದೇ ರೀತಿ ಈ ಪರಮಣಿ ಕೃಷ್ಣ ಕ್ಷೇತ್ರದ ಜನಪ್ರಿಯ ಇವತ್ತು ಈ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಗೆಳೆಯರು ಎಲ್ಲ ತಾಯಂದಿರು ಹಿರಿಯರ ಸಮ್ಮುಖದಲ್ಲಿ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ವಿಘ್ನೇಶ್ವರನ ಒಂದು ಆರಾಧನೆ ಎಲ್ಲ ಕಡೆ ಭಕ್ತಿಪೂರ್ವಕವಾಗಿ ನೆರವೇರಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರನಾಥ ತಿಲಕ್ರವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ವರನ್ನು ಕೂಡ ಒಂದು ಕಡೆ ಸೇರುವ ದೃಷ್ಟಿನಲ್ಲಿ ಈ ಭಕ್ತಿಪೂರ್ವಕವಾದಂತಹ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದಲ್ಲಿ ಚಾಲನೆ ನೀಡಿದರು. ಇದಾದ ನಂತರ ಇಡೀ ದೇಶದಾದ್ಯಂತ ಪ್ರತಿ ಊರುಗಳಲ್ಲಿ, ಕೇರಿಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲೂ ಕೂಡ ಆ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಭಕ್ತಿಪೂರ್ವಕವಾಗಿ ನಾವು ಆ ಆಚರಣೆಯಲ್ಲಿ ಭಾಗಗಳಾಗಿದ್ದೇವೆ. ವಿನಾಯಕ ಗೆಳೆಯರ ಬಳಗ ವಿಶೇಷವಾಗಿ ನಾವು ಹೇಳ್ತಕ್ಕಂಥ ಧರ್ಮದ ತಳದ ಮೇಲೆ ಸದೃಢವಾಗಿ ಬೆಳೆದಿರುವ ದೇಶ ಯಾವ್ದಾರಿದ್ರೆ ನಮ್ಮ ಹೆಮ್ಮೆಯ ಭಾರತ ದೇಶ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದ್ದು. ವಿಚಾರಗಳನ್ನ ಧರ್ಮದ ಉಳಿವಿಗೆ ಈ ಒಂದು ಹಬ್ಬ ಆಚರಣೆಗಳು ನಮಗೆ ಶಕ್ತಿ ಕೊಟ್ಟಂತಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಈ ಸಂದರ್ಭದಲ್ಲಿ ವಿನಾಯಕ ಗೆಳೆಯರ ಬಳಗದವರಿಗೆ ಸರ್ವರಿಗೂ ಹೃದಯಪೂರ್ವಕವಾದ ಧನ್ಯವಾದ.